ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಮಾದಪ್ಪಕ್ಕೆಲ್ಲ ಕಾಲ್ ಆನ್ಸರ್ ಮಾಡ್ತಿಲ್ಲ ಅಲ್ಲ, ಅವ್ರ ರೌಡಿಗಳು ಮತ್ತೇನಾದ್ರು ಅಟ್ಯಾಕ್ ಮಾಡ್ಬಿಟ್ರೆ ಹೇಗೆ? ಮಾದಪ್ಪ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಕ್ಕ. ಅದು ಎಷ್ಟು ವರ್ಷ ಆದ್ಮೇಲೆ ನಿನ್ನನ್ನು ನೋಡ್ತಾ ಇದ್ದೀನಿ. ಲೆಕ್ಕನೇ ತಪ್ಪೋಗೈತಲ್ಲಕ್ಕ. ಲೆಕ್ಕ ತಪ್ಪಿದ್ರು ಸಂಬಂಧ ತಪ್ಪಲಿಲ್ಲ ನೋಡು. ಈಗ ನಾವಿಬ್ಬರು ಬೀಗ್ರು. ಅಕ್ಕ, ನಿನಗೆ ಹೆಂಗಕ್ಕ ಗೊತ್ತಾಯ್ತು ಈ ವಿಷಯ? ರಶ್ಮಿನ ನಿನ್ನ ಮಗ ಸೀನಗೆ ನೀನು ಕೊಟ್ಟು ಮದುವೆ ಮಾಡಿದೀಯ ಅಂತ ನೀನು ಅನ್ಕೊಂಡಿದೀಯಾ? ಆದ್ರೆ ನಿನ್ನ ಮಗನಿಗೆ ರಶ್ಮಿ ಮದುವೆ ಮಾಡಿದವಳು ನಾನು. ಏನು ಹೇಳ್ತಾ ಇದೀಯಕ್ಕ? ಹೌದಪ್ಪ, ನೀನು ಅನ್ಕೊಂಡಂಗೆ ಆ ವೀರಭದ್ರ ಒಳ್ಳೆಯವನಲ್ಲ. ಅವನು ನನ್ನ ಮಕ್ಕಳು ಜೀವನ ಜೊತೆ ಆಟ ಆಡ್ತಾ ಇದ್ದೆ ಅಂತ ಗೊತ್ತಾದ ಮೇಲೆ ನಾನು ಜೈಲಿಂದ ಹೊರಗೆ ಬಂದೆ. ಹೋಗ್ಲಿ ಬಿಡು, ಇನ್ಯಾವತ್ತಾದ್ರೂ ಆ ವಿಷಯ ಹೇಳ್ತೀನಿ. ದ್ಯಾವ್ರಂತ ಮನ್ಸ ಅಂದ್ಕೊಂಡಿರೋ ಊರ್ ಯಜಮಾನ ನಸ್ಗುನ್ನಿ ಆಗೋಗವನೆ ಅಂತ ತಾಯಿ ಸತ್ಯವಾಗ್ಲೂ ಗೊತ್ತಾಗಿರ್ಲಿಲ್ಲ ಅಕ್ಕ. ನೋಡಕ್ಕ, ನೀನು ಸೊಸೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳೆ. ಅವರಿಬ್ರು ಕಾಪಾಡಿರೋದು ನಿನ್ನನ್ನು ಅನ್ನೋ ವಿಷಯ ಗೊತ್ತಾದ್ರೆ ಶಿವು ಪಾರು ಇಬ್ರು ಇನ್ನೂ ಖುಷಿ ಪಡ್ತಾರೆ. ಬೇಡ ಮಾತಪ್ಪ, ಪಾರುಗೆ ಈ ವಿಷಯ ಹೇಳ್ಬೇಡ. ಅವಳಿಗೆ ನಾನು ಯಾರು ಅಂತ ಗೊತ್ತು, ಆದ್ರೆ ಶಿವು ತಾಯಿ ನಾನು ಅಂತ ಅವಳಿಗೆ ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಅದು ಅಲ್ಲದೆ ನನ್ನ ಮಗನಿಗೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಬೇಡ. ಬೇಡಪ್ಪ, ಅವ್ರಿಗೆ ಗೊತ್ತಾಗೋದು ಬೇಡ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಮಾತಾಡು. ಸರಿ ಕಣಕ್ಕ, ಹೇಳು ಪಾರು. ಬಾ ಅಂಕಲ್, ನೀವು ಆರಾಮಾಗಿದ್ದೀರಾ ಅಲ್ವಾ? ಏನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಇಲ್ಲ ಕಣವ್ವ, ನಮ್ಗೇನೂ ಆಗಿಲ್ಲ. ನಾವು ಹುಷಾರಾಗೆ ಬಂದ್ವಿ. ಬಾ, ನಂಗೆ ಈಗ ಸಮಾಧಾನ ಆಯ್ತು. ಅವ್ರು ಹೇಗಿದ್ದಾರೆ? ಇಲ್ಲೇ ಅವರೇ ನನ್ನ ಜೊತೆನೇ ಇದ್ದಾರೆ. ಇರು, ಲೌಡ್ ಸ್ಪೀಕರ್ ಹಾಕ್ತೀನಿ. ಅಮ್ಮ, ನೀವೇನು ಹೆದರ್ಕೋಬೇಡಿ. ಅಲ್ಲಿದ್ದಾರಲ್ಲ, ಅವರು ಮಾದಪ್ಪ ಅಂಕಲ್ ಅಂತ ನಮ್ ಬೇಕ್ರೆ. ನೀವು ಅವ್ರ ಜೊತೆಲಿದ್ದೀರಾ ಅಂದ್ರೆ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಯೋಚನೆ ಮಾಡ್ಬೇಡಿ ಆಯ್ತಾ? ನೀವು ಹುಷಾರಾಗಿರಿ. ನಾಳೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ನಾನು. ಸರಿ ಕಣವ. ಪಾರು, ಮಾತಾಡ್ತಾವ ಮಾತಾಡ್ತಿದ್ಯಾ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.